ಹೆಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾವು ಸ್ಟಾಕ್ ಮಾರ್ಕೆಟಲ್ಲಿ ಅರ್ನ್ ಮಾಡಿದ ಇನ್ಕಮ್ಗೆ ಯಾವ ರೀತಿ ಟ್ಯಾಕ್ಸ್ ಕಟ್ಟಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಾವು ಯಾವುದೊಂದು ಸೋರ್ಸಿಂದ ಇನ್ಕಮನ್ನು ಅರ್ನ್ ಮಾಡಿದಾಗ ಒಂದಷ್ಟು ಪರ್ಸೆಂಟೇಜನ್ನು ಗೌರ್ಮೆಂಟ್ಗೆ ಟ್ಯಾಕ್ಸ್ ಆಗಿ ಕಟ್ಟಬೇಕಾಗುತ್ತೆ. ಇನ್ ಕೇಸ್ ನಮ್ಮ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಲಿಮಿಟ್ಗಿಂತ ಜಾಸ್ತಿ ಇತ್ತು ಅಂತೇಳಿದೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ಅರ್ನ್ ಮಾಡಿದ ಇನ್ಕಮ್ಗೂ ಕೂಡ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಯಾವ್ಯಾವ ಇನ್ಕಮ್ಗೆ ಯಾವ್ಯಾವ ರೀತಿ ಟ್ಯಾಕ್ಸ್ಗಳು ಅಪ್ಲೈ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಯಾವ್ಯಾವ ರೀತಿಯ ಆ್ಯಕ್ಟಿವಿಟಿಯನ್ನು ಮಾಡ್ಬೋದು ಅಂತ ನೋಡಿದ್ರೆ ಈ ಟ್ಯಾಕ್ಸ್ ಪರ್ಪಸ್ಗೋಸ್ಕರ 3 ರೀತಿಯಲ್ಲಿ ನಾವು ಡಿವೈಡ್ ಮಾಡ್ಬೋದು. ಒಂದು ಟ್ರೇಡಿಂಗ್, ಇನ್ನೊಂದು ಇನ್ವೆಸ್ಟಿಂಗ್, ನೆಕ್ಸ್ಟ್ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್. ನಾವು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡರ್ ಆಗಿರ್ಬೋದು, ಇನ್ವೆಸ್ಟರ್ ಆಗಿರ್ಬೋದು, ಅಥವಾ ಟ್ರೇಡರ್ ಹಾಗೆ ಇನ್ವೆಸ್ಟರ್ ಎರಡೂ ಕೂಡ ಆಗಿರ್ಬೋದು. ಟ್ರೇಡಿಂಗ್ ಹಾಗೆ ಇನ್ವೆಸ್ಟಿಂಗ್ ಎರಡು ರೀತಿಯ ಬಿಸ್ನೆಸ್ಸನ್ನು ಕೂಡ ನಾವು ಮಾಡ್ತಾ ಇರ್ಬೋದು. ಹಾಗಾದರೆ ಟ್ರೇಡರ್ ಅಂದರೆ ಯಾರು ಅಥವಾ ಟ್ರೇಡಿಂಗ್ ಅಂದರೆ ಏನು ಅಂತ ನಾವು ನೋಡಿದ್ರೆ, ಯಾರು ಫ್ರೀಕ್ವೆಂಟಾಗಿ ಬೈ ಸೆಲ್ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇರ್ತಾರೋ ಅವರನ್ನು ನಾವು ಟ್ರೇಡರ್ ಅಂತ ಕರಿತೀವಿ. ಇವತ್ತು ಬೈ ಮಾಡ್ತಾನೆ, ನಾಳೆ ಸೆಲ್ ಮಾಡ್ತಾನೆ, ಅಥವಾ ಇವತ್ತು ಬೈ ಮಾಡ್ತಾನೆ, ಇವತ್ತೇ ಸೆಲ್ ಮಾಡ್ತಾನೆ. ಹೀಗೆ ಅವನ ಆ್ಯಕ್ಟಿವಿಟಿ ಫ್ರೀಕ್ವೆಂಟಾಗಿ ಬೈ ಸೆಲ್ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇರ್ತಾನೆ. ಯಾವುದೊಂದು ಸ್ಟಾಕನ್ನು ಪರ್ಚೇಸ್ ಮಾಡೋದಾಗಿರ್ಬೋದು, ಸೆಲ್ ಮಾಡೋದಾಗಿರ್ಬೋದು, ಫ್ರೀಕ್ವೆಂಟಾಗಿ ಮಾಡ್ತಾ ಇರ್ತಾನೆ. ಅವನನ್ನು ನಾವು ಟ್ರೇಡರ್ ಅಂತ ಕರಿತೀವಿ, ಅಥವಾ ಅಂಥ ಆ್ಯಕ್ಟಿವಿಟಿಯನ್ನು ನಾವು ಟ್ರೇಡಿಂಗ್ ಅಂತ ಕರಿತೀವಿ. ಹಾಗಾದರೆ ಇನ್ವೆಸ್ಟರ್ ಅಂದರೆ ಯಾರು? ಇನ್ವೆಸ್ಟರ್ ಏನು ಮಾಡ್ತಾನೆ, ಯಾವುದೊಂದು ಸ್ಟಾಕನ್ನು ಪರ್ಚೇಸ್ ಮಾಡಿ ಇಮಿಡಿಯೇಟ್ಲಿ ಅದನ್ನು ಸೆಲ್ ಮಾಡಲಿಕ್ಕೆ ಹೋಗೋದಿಲ್ಲ. ಅವನ ವ್ಯೂ ಏನಿರುತ್ತೆ ಅದನ್ನು ಹೋಲ್ಡ್ ಮಾಡಿ ಅಲ್ಲಿ ಒಂದಷ್ಟು ವೆಲ್ತನ್ನು ಗೇನ್ ಮಾಡೋದಿರುತ್ತೆ, ಒಂದಷ್ಟು ಗ್ರೋತನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ಹಾಗಾಗಿ ಅವನು ಇವತ್ತು ಪರ್ಚೇಸ್ ಮಾಡಿ ನಾಳೆನೇ ಸೆಲ್ ಮಾಡೋದಿಲ್ಲ. ಇವತ್ತು ಪರ್ಚೇಸ್ ಮಾಡಿ ಒಂದಷ್ಟು ಸಮಯದವರೆಗೆ ಹೋಲ್ಡ್ ಮಾಡ್ತಾನೆ. ಅಟ್ಲೀಸ್ಟ್ 1 ಇಯರ್ವರೆಗೂ ಹೋಲ್ಡ್ ಮಾಡಿದ್ರೆ ಅವನು ನಾವು ಇನ್ವೆಸ್ಟರ್ ಅಂತ ಕನ್ಸಿಡರ್ ಮಾಡ್ಬೋದು ಈ ಟ್ಯಾಕ್ಸ್ ಪರ್ಪಸ್ಗೋಸ್ಕರ. ನೆಕ್ಸ್ಟ್ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್ ಅಥವಾ ಟ್ರೇಡರ್ ಆರ್ ಇನ್ವೆಸ್ಟರ್ ಅಂತ ನಾವು ನೋಡಿದ್ರೆ ಈ ಎರಡೂ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇರ್ತಾರೆ. ಒಂದು ಕಡೆಯಲ್ಲಿ ಇನ್ವೆಸ್ಟಿಂಗನ್ನು ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆ ಟ್ರೇಡಿಂಗನ್ನು ಕೂಡ ಮಾಡ್ತಾ ಇರ್ತಾರೆ. ಇವರನ್ನು ನಾವು ಟ್ರೇಡರ್ ಆ್ಯಂಡ್ ಇನ್ವೆಸ್ಟರ್ ಕ್ಯಾಟಗರಿಯಲ್ಲಿ ಹಾಕ್ಬೋದು. ಈ 3 ರೀತಿಯಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಆ್ಯಕ್ಟಿವಿಟಿಯನ್ನು ಡಿವೈಡ್ ಮಾಡ್ಬೋದು. ಒಂದು ಟ್ರೇಡಿಂಗ್, ಇನ್ವೆಸ್ಟಿಂಗ್, ಅದೇ ರೀತಿ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್. ಈ ರೀತಿ 3 ರೀತಿಯಲ್ಲಿ ಡಿವೈಡ್ ಮಾಡ್ಬೋದು. ಈ ರೀತಿ 3 ರೀತಿಯಲ್ಲಿ ಡಿವೈಡ್ ಮಾಡಿದಾಗ ಈ 3 ರೀತಿಯಲ್ಲಿ ಒಂದಷ್ಟು ಇನ್ಕಮ್ಗಳು ಬಂದರೆ ಆ ಇನ್ಕಮನ್ನು ನಾವು ಯಾವ ರೀತಿ ಟ್ಯಾಕ್ಸ್ ಪರ್ಪಸ್ಗೆ ಟ್ರೀಟ್ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲನೇ ಕ್ಯಾಟಗರಿ ಇರುವಂಥದ್ದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, LTCG ಅಂತ ಕರಿತೀವಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮಾಡಿದ್ರೆ ನಮಗೆ ಒಂದಷ್ಟು ಟ್ಯಾಕ್ಸ್ಗಳು ಬರ್ತಾ ಹೋಗುತ್ತೆ. 2018-19 ಫಿನಾನ್ಷಿಯಲ್ ಇಯರ್ ನಂತರ ಈ ಟ್ಯಾಕ್ಸ್ ಇಂಟ್ರೊಡ್ಯೂಸ್ ಆದಂಥದ್ದು. ಅದಕ್ಕಿಂತ ಮುಂಚೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇರಲಿಲ್ಲ. ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿ ಎಷ್ಟು ಇನ್ಕಮನ್ನು ಅರ್ನ್ ಮಾಡಿದ್ರು ಕೂಡ ಅಲ್ಲಿ ಟ್ಯಾಕ್ಸ್ ಇರಲಿಲ್ಲ. 2018-19 ಫಿನಾನ್ಷಿಯಲ್ ಇಯರ್ ನಂತರ ಈ ಟ್ಯಾಕ್ಸ್ ಇಂಟ್ರೊಡ್ಯೂಸ್ ಆದಂಥದ್ದು. ಕರೆಂಟ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 10% ಇದೆ. ಹಾಗಾದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ ಏನು? ಯಾವುದೊಂದು ಸ್ಟಾಕ್ ಅಥವಾ ಈಕ್ವಿಟಿ ಮ್ಯೂಚುವಲ್ ಫಂಡ್, ಡೆಬ್ಟ್ ಮ್ಯೂಚುವಲ್ ಫಂಡ್ ಬರೋದಿಲ್ಲ, ಈಕ್ವಿಟಿ ಮ್ಯೂಚುವಲ್ ಫಂಡ್, ಅದನ್ನು ನಾವು ಪರ್ಚೇಸ್ ಮಾಡಿದ 1 ವರ್ಷದ ನಂತರ ಸೇಲ್ ಮಾಡಿದರೆ, ಅಟ್ಲೀಸ್ಟ್ 365 ಡೇಸ್ವರೆಗೂ ಹೋಲ್ಡ್ ಮಾಡಿ ನಂತರ ಸೇಲ್ ಮಾಡಿದರೆ ಅಲ್ಲಿ ನಮಗೆ ಪ್ರಾಫಿಟ್ ಆದರೆ ಆ ಪ್ರಾಫಿಟನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಮಿನಿಮಮ್ ಹೋಲ್ಡಿಂಗ್ ಪೀರಿಯಡ್ ಎಷ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ? 1 ಇಯರ್. 1 ಇಯರ್ ನಂತರ ಸೇಲ್ ಮಾಡಬೇಕಾಗತ್ತೆ. 1 ಇಯರ್ಗಿಂತ ಒಳಗಡೆ ಸೇಲ್ ಮಾಡಿದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಯಾವುದೊಂದು ಸ್ಟಾಕನ್ನು ನಾನು ಇವತ್ತು ಪರ್ಚೇಸ್ ಮಾಡ್ತೀನಿ, ಅಟ್ಲೀಸ್ಟ್ 1 ಇಯರ್ ಹೋಲ್ಡ್ ಮಾಡ್ತೀನಿ, ಅದರ ನಂತರ ಸೇಲ್ ಮಾಡ್ತೀನಿ, ಅಲ್ಲಿ ನನಗೆ ಪ್ರಾಫಿಟ್ ಆಗುತ್ತೆ. ಅಂಥ ಪ್ರಾಫಿಟನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಕರೆಂಟ್ಲಿ ಫಿನಾನ್ಷಿಯಲ್ ಇಯರ್ 23 ಆ್ಯಂಡ್ 24, 2023-24 ಕರೆಂಟ್ ಫಿನಾನ್ಷಿಯಲ್ ಇಯರ್. ನಾನು 2022 ಅಕ್ಟೋಬರಲ್ಲಿ ಯಾವುದೊಂದು ಸ್ಟಾಕನ್ನು ಪರ್ಚೇಸ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಡಿಸೆಂಬರಲ್ಲಿ ನಾನು ಆ ಸ್ಟಾಕನ್ನು ಸೇಲ್ ಮಾಡ್ತೀನಿ. 2022 ಅಕ್ಟೋಬರ್, 23 ಅಕ್ಟೋಬರ್ಗೆ 1 ಇಯರ್ ಆಯಿತು. ನಾನು ಡಿಸೆಂಬರಲ್ಲಿ ಸೇಲ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ 1 ಇಯರ್ಗಿಂತ ಜಾಸ್ತಿ ಆಯಿತು. ಅಲ್ಲಿ ನನಗೆ ಪ್ರಾಫಿಟ್ ಆದರೆ ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. 1 ವರ್ಷಕ್ಕಿಂತ ಹೆಚ್ಚು ಇಟ್ಕೊಂಡು ಸೇಲ್ ಮಾಡಿದರೆ ಅಲ್ಲಿ ಪ್ರಾಫಿಟ್ ಆದರೆ ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಇನ್ ಕೇಸಲ್ಲಿ ಲಾಸ್ ಆದರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನು 1 ವರ್ಷದ ಹಿಂದೆ ಟೋಟಲಿ 1 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಒಂದು 3-4 ಸ್ಟಾಕಲ್ಲಿ 1 ಲಕ್ಷ ಇನ್ವೆಸ್ಟ್ಮೆಂಟನ್ನು ಮಾಡ್ತೀನಿ. 1 ವರ್ಷ ಆದ ನಂತರ ಅದನ್ನು ನಾನು ಸೇಲ್ ಮಾಡ್ತೀನಿ. ಆಗ ಆ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ನಾನು ಸೇಲ್ ಮಾಡಿದಾಗ 1.5 ಲಕ್ಷ ಆಯಿತು. ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು 1 ಲಕ್ಷ, ಸೇಲ್ ಮಾಡಿದಾಗ ಆ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ 1.5 ಲಕ್ಷ ಆಯಿತು ಅಂತ ಇಟ್ಕೊಳ್ಳಿ. ಅಲ್ಲಿ ನನಗೆ 50,000 ಪ್ರಾಫಿಟ್ ಆಯಿತು. ಅದೇ ರೀತಿ ನನ್ನ ಹೋಲ್ಡಿಂಗ್ ಪೀರಿಯಡ್ ಮೋರ್ ದೆನ್ 1 ಇಯರ್ ಇತ್ತು. ಸೊ ಹಾಗೆ ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಆ 50,000 ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ನಾವು 3-4 ಸ್ಟಾಕನ್ನು ಪರ್ಚೇಸ್ ಮಾಡಿರ್ಬೋದು. ಆ 3-4 ಸ್ಟಾಕಲ್ಲಿ ಯಾವುದೋ ಒಂದು ಸ್ಟಾಕ್ ಲಾಸನ್ನು ಕೊಟ್ಟಿರ್ಬೋದು. ಬಟ್ ನೆಟ್ಟಾಗಿ ನಾವು ನೋಡಿದಾಗ ನನ್ನ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ 50,000 ಗ್ರೋತ್ ಆಗಿದೆ. ಸೊ ಆ 50,000 ನಾವು ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಟೋಟಲ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ 1 ಲ್ಯಾಕ್. ಅದೇ ರೀತಿ ನಾವು ಟೋಟಲ್ ಸೇಲ್ ಮಾಡಿದಾಗ ಆ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ 1,50,000 ಇತ್ತು. ನೆಟ್ ಡಿಫ್ರೆನ್ಸ್ 50,000 ಆಯಿತು. ಆ 50,000 ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ನೆಟ್ ಲಾಸನ್ನು ಮೈನಸ್ ಮಾಡಿ ನೆಟ್ ನನಗೆ ಎಷ್ಟು ಪ್ರಾಫಿಟ್ ಆಯಿತು ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಹಾಗಾದರೆ 10% ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿ ಕೊಡಬೇಕಾಗುತ್ತೆ. ಎಷ್ಟು ಅಮೌಂಟ್ಗೆ? 1 ಲಕ್ಷದವರೆಗೆ ನಾವು ಕ್ಯಾಪಿಟಲ್ ಗೇನ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಟ್ಯಾಕ್ಸ್ ಅನ್ನು ಕೊಡಬೇಕಾಗಿಲ್ಲ.
1 ಲಕ್ಷಕ್ಕಿಂತ ಜಾಸ್ತಿ ಆದಾಗ ಆ ಅಮೌಂಟ್ಗೆ ಮಾತ್ರ ನಾವು ಕ್ಯಾಪಿಟಲ್ ಗೇನ್ ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ. ನನ್ನ ಕ್ಯಾಪಿಟಲ್ ಗೇನ್ 50,000 ಇತ್ತು ಅಂತೇಳಿ ಅದಕ್ಕೆ ನಾನು ಟ್ಯಾಕ್ಸನ್ನು ಕಟ್ಟಬೇಕಾಗಿಲ್ಲ. 1 ಲಕ್ಷದವರೆಗೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ. 1 ಲಕ್ಷದ ನಂತರ ನಾನು ಏನಾದರೂ ಅರ್ನ್ ಮಾಡಿದರೆ ಅದಕ್ಕೆ ನಾನು ಕ್ಯಾಪಿಟಲ್ ಗೇನ್ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಕ್ಯಾಪಿಟಲ್ ಗೇನ್ 1.5 ಲಕ್ಷ ಇತ್ತು ಅಂತ ಇಟ್ಕೊಳ್ಳಿ. ಸೊ 1 ಲಕ್ಷ ಎಕ್ಸಾಮ್ಷನ್, ಉಳಿದ 50,000ಗೆ ಮಾತ್ರ ನಾನು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಮೊದಲನೇದಾಗಿ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇರುವಂಥದ್ದು ಇನ್ವೆಸ್ಟರ್ಗೆ ಇದು ಹೆಚ್ಚಾಗಿ ಅಪ್ಲೈ ಆಗುತ್ತೆ. ಈಕ್ವಿಟಿ ಸ್ಟಾಕ್ ಅಥವಾ ಈಕ್ವಿಟಿ ಮ್ಯೂಚುವಲ್ ಫಂಡ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಈ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ನಮಗೆ ಅಪ್ಲೈ ಆಗುತ್ತೆ. 1 ಲಕ್ಷದವರೆಗೆ ಎಕ್ಸಾಮ್ಷನ್ ಇದೆ, 1 ಲಕ್ಷ ನಂತರ ಬರುವಂಥ ಇನ್ಕಮ್ಗೆ ನಾವು ಇಲ್ಲಿ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಸೊ ಇದು ಮೊದಲನೇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ. ನೆಕ್ಸ್ಟ್ ಇರುವಂಥದ್ದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ STCG ಅಂತ ಕರಿತೀವಿ. ಏನಪ್ಪ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿದ್ರೆ 1 ವರ್ಷದ ನಂತರದ ಇನ್ವೆಸ್ಟ್ಮೆಂಟ್ಗಳನ್ನು ನಾವು ಲಾಂಗ್ ಟರ್ಮ್ ಅಂತ ಕರೆದ್ರೆ 1 ವರ್ಷದ ಒಳಗಿನ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಆಕ್ಟಿವಿಟಿಯನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಯಾವುದೊಂದು ಸ್ಟಾಕನ್ನು ಅಥವಾ ಈಕ್ವಿಟಿ ಮ್ಯೂಚುವಲ್ ಫಂಡನ್ನು ಪರ್ಚೇಸ್ ಮಾಡಿ 1 ವರ್ಷದ ಒಳಗಡೆ ಅದನ್ನು ನಾವು ಸೇಲ್ ಮಾಡಿದರೆ ಅದನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಅಲ್ಲಿ ಪ್ರಾಫಿಟ್ ಆದರೆ ಅದನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಪರ್ಚೇಸ್ ಡೇಟ್ ಹಾಗೆ ಸೆಲ್ ಡೇಟ್ನ ಮಧ್ಯೆ ಡಿಫರೆನ್ಸ್ ಏನಿರುತ್ತೆ ಅದು 365 ಡೇಸ್ನ ಒಳಗಡೆ ಇರುತ್ತೆ ಅಥವಾ 1 ವರ್ಷದಕ್ಕಿಂತ ಒಳಗಡೆ ಇರುತ್ತೆ. ಅಂತ ಕ್ಯಾಪಿಟಲ್ ಗೇನನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಕರೆಂಟ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 15% ಇದೆ, ಫ್ಲ್ಯಾಟ್ 15%. ನಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಯಾವುದೇ ಇರಲಿ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನನ್ನು ಮಾಡಿದ್ರೆ ಫ್ಲ್ಯಾಟ್ ಆ ಇನ್ಕಮ್ ಮೇಲೆ 15% ಟ್ಯಾಕ್ಸನ್ನು ಕೊಡಲೇಬೇಕಾಗುತ್ತೆ. ನಮ್ಮ ಟ್ಯಾಕ್ಸ್ ಸ್ಲ್ಯಾಬ್ 5% ಇರ್ಬೋದು, 10% ಇರ್ಬೋದು. ಬಟ್ ಈ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ಗೆ ನಾವು 15% ಕೊಡಲೇಬೇಕಾಗುತ್ತೆ. ಇನ್ ಕೇಸ್ ನಮ್ಮ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಲಿಮಿಟ್ಗಿಂತ ಜಾಸ್ತಿ ಇತ್ತು ಅಂತೇಳಿ, ನಮ್ಮ ಟೋಟಲ್ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಲಿಮಿಟ್ಗಿಂತ ಒಳಗಡೆ ಇತ್ತು ಅಂತೇಳಿ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಕೊಡಬೇಕಾಗಿಲ್ಲ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು ಕೊಡಬೇಕಾಗಿಲ್ಲ. ನಮ್ಮ ಇನ್ಕಮ್ ಎಕ್ಸಂಪ್ಷನ್ ಲಿಮಿಟ್ಗಿಂತ ಜಾಸ್ತಿ ಇತ್ತು ಅಂತೇಳಿ ನಾವಿಲ್ಲಿ ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ. ಅಲ್ಲಿ ನಮ್ಮ ಇನ್ಕಮಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇತ್ತು ಅಂತೇಳಿ ನಾವು 15% ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ. 1 ವರ್ಷದ ಒಳಗಿನ ಇನ್ವೆಸ್ಟ್ಮೆಂಟ್ ಸೇಲ್ ಮಾಡಿದ್ರೆ ಅಲ್ಲಿ ನಮಗೆ ಇನ್ಕಮ್ ಬಂದರೆ, ಗೇನ್ ಬಂದರೆ, ಪ್ರಾಫಿಟ್ ಬಂದರೆ ಅಲ್ಲಿ ನಾವು 15% ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 6 ತಿಂಗಳ ಹಿಂದೆ ನಾವು ಯಾವುದೊಂದು ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ, ಒಂದು 70,000 ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಇವತ್ತು ನಾವು ಅದನ್ನು ಸೇಲ್ ಮಾಡ್ತೀವಿ, ಅಲ್ಲಿ ನಮಗೆ 30,000 ಪ್ರಾಫಿಟ್ ಆಯಿತು. ಈ 30,000 ಪ್ರಾಫಿಟನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಈ 30,000ಗೆ ನಾವು ಫ್ಲ್ಯಾಟ್ 15% ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇರುವಂಥ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಡೇಸ್ ಆಫ್ ಹೋಲ್ಡಿಂಗ್ ಅಂತ ಕರಿತೀವಿ. ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಹಾಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಮಧ್ಯೆ ಒಂದು ಡಿಫರೆನ್ಸ್ ಇದೆ. 1 ವರ್ಷದ ನಂತರದ ಇನ್ವೆಸ್ಟ್ಮೆಂಟನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. 1 ವರ್ಷದ ಒಳಗಿನ ಇನ್ವೆಸ್ಟ್ಮೆಂಟನ್ನು ಅಥವಾ ಟ್ರೇಡಿಂಗ್ ಆಕ್ಟಿವಿಟಿಯನ್ನು ಮಾಡಿದಾಗ ನಾವು ಅದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಅಲ್ಲಿ ಪ್ರಾಫಿಟನ್ನು ಮಾಡಿಕೊಂಡ್ರೆ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟಾಕನ್ನು ನಾವು 362 ದಿನ ಹೋಲ್ಡ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಅದನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿ ಟ್ರೀಟ್ ಮಾಡ್ತೀವಿ. ಅಲ್ಲಿ ನಾವು 15% ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ ಇನ್ ಕೇಸ್ ಅಲ್ಲಿ ನಮಗೆ ಪ್ರಾಫಿಟ್ ಆಯಿತು ಅಂತೇಳಿ. ಅದೇ ಸೇಮ್ ಸ್ಟಾಕನ್ನು 3 ದಿನ ಎಕ್ಸ್ಟ್ರಾ ಇಟ್ಕೊಂಡ್ರೆ ಅದು 365 ಡೇಸ್ ಆಗುತ್ತೆ. 365 ಡೇಸ್ ನಂತರ ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡ್ತೀವಿ. 365 ಡೇಸ್ ನಂತರ ಸೇಲ್ ಮಾಡಿದರೆ ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡ್ತೀವಿ ಇನ್ ಕೇಸಲ್ಲಿ ಪ್ರಾಫಿಟ್ ಆದರೆ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಇನ್ ಕೇಸ್ 1 ಲ್ಯಾಕ್ಕಿಂತ ಮೇಲಿದ್ರೆ ಮಾತ್ರ ನಾವು 10% ಪೇ ಮಾಡಬೇಕು. 1 ಲ್ಯಾಕ್ಕಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅಲ್ಲಿ ನಾವು ಪೇ ಮಾಡಲಿಕ್ಕಿಲ್ಲ. ಸೊ ಹಾಗಾಗಿ ಈ 3 ಡೇಸಲ್ಲಿ ನಮ್ಮ ಟ್ಯಾಕ್ಸ್ ಲೈಬಿಲಿಟಿ ಹೆಚ್ಚು ಕಮ್ಮಿ ಆಗ್ಬೋದು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫ್ಲ್ಯಾಟ್ 15% ಪೇ ಮಾಡಬೇಕಾಗುತ್ತೆ. ಬಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನನ್ನು ಮಾಡಿಕೊಂಡ್ರೆ ಅಲ್ಲಿ ನಮಗೆ ಒಂದಷ್ಟು ಬೆನಿಫಿಟ್ ಸಿಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಾವು ಯಾವುದೊಂದು ಸ್ಟಾಕನ್ನು ಮಲ್ಟಿಪಲ್ ಟೈಮ್ ಪರ್ಚೇಸ್ ಮಾಡಿದ್ವಿ, ನಂತರ ಸೇಲ್ ಮಾಡುವಾಗ ಒಟ್ಟಿಗೆ ಸೇಲ್ ಮಾಡಿದ್ರಿ ಅಂತಾದರೆ ಅದನ್ನು ನಾವು ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅಂತ ಹೇಳಿದ್ರೆ ಪಿಪೋ ಮೆಥಡಲ್ಲಿ ಟ್ರೀಟ್ ಮಾಡ್ತೀವಿ. ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡಲ್ಲಿ ನಾವು ಅದನ್ನು ಟ್ರೀಟ್ ಮಾಡ್ತೀವಿ ಟ್ಯಾಕ್ಸ್ ಪರ್ಪಸ್ಗೋಸ್ಕರ. ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅಂತ ನಾವು ನೋಡೋಣ. ಒಂದು ಎಕ್ಸಾಂಪಲನ್ನು ನಾವು ತಗೊಳ್ಳೋದಾದ್ರೆ 1 ಮೇ 2022 ಅಲ್ಲಿ ನಾವು ಒಂದು ಸ್ಟಾಕನ್ನು ಪರ್ಚೇಸ್ ಮಾಡ್ತೀವಿ. 200 ಕ್ವಾಂಟಿಟಿಯನ್ನು ಪರ್ಚೇಸ್ ಮಾಡ್ತೀವಿ ಅಟ್ ದಿ ಪ್ರೈಸ್ ಆಫ್ 100. 100 ರೂಪಾಯಿಲಿ 200 ಕ್ವಾಂಟಿಟಿಯನ್ನು ಪರ್ಚೇಸ್ ಮಾಡ್ತೀವಿ 1 ಮೇ. ನೆಕ್ಸ್ಟ್ ಸೇಮ್ ಸ್ಟಾಕನ್ನು 1 ನವಂಬರ್ 2022 ಅಲ್ಲಿ 200 ಸ್ಟಾಕನ್ನು ಪರ್ಚೇಸ್ ಮಾಡ್ತೀವಿ. ಪ್ರೈಸ್ 150 ಇರುತ್ತೆ. ಟೋಟಲ್ ನಾವು 400 ಸ್ಟಾಕನ್ನು ಪರ್ಚೇಸ್ ಮಾಡ್ತೀವಿ. ಫಸ್ಟ್ 100 ರೂಪೀಸಲ್ಲಿ ಪರ್ಚೇಸ್ ಮಾಡ್ತೀವಿ, ನೆಕ್ಸ್ಟ್ 150 ರೂಪೀಸಲ್ಲಿ ಪರ್ಚೇಸ್ ಮಾಡ್ತೀವಿ. ನೆಕ್ಸ್ಟ್ 1 ಸೆಪ್ಟೆಂಬರ್ 2023 1 ವರ್ಷದ ನಂತರ ನಾವು ಅದನ್ನು ಸೇಲ್ ಮಾಡ್ತೀವಿ. ಎಷ್ಟು ಸೇಲ್ ಮಾಡ್ತೀವಿ? ಟೋಟಲ್ 300 ಶೇರ್ಸನ್ನು ನಾವು ಸೇಲ್ ಮಾಡ್ತೀವಿ. ಪೂರ ಸೇಲ್ ಮಾಡೋದಿಲ್ಲ. 400 ಸ್ಟಾಕ್ 400 ಕ್ವಾಂಟಿಟಿ ಇತ್ತು ನಮ್ಮ ಹತ್ರ ಎ ಕಂಪನಿಯ ಶೇರ್. ನಾವು ಈಗ 300 ಸೇಲ್ ಮಾಡ್ತೀವಿ 200 ರೂಪೀಸ್ ಪ್ರೈಸಲ್ಲಿ. ಈಗ ಏನಾಗುತ್ತೆ, ಪಿಪೋ ಮೆಥಡ್ ಪ್ರಕಾರ 200 ಶೇರ್ ನಾವು 1 ಮೇಯಲ್ಲಿ ಪರ್ಚೇಸ್ ಮಾಡಿದಂಥದ್ದು
ಸೇಲ್ ಆಗುತ್ತೆ. ನೆಕ್ಸ್ಟ್ ಉಳಿದ 100 ಶೇರ್ ಏನಾಗುತ್ತೆ, ಫಸ್ಟ್ ನವಂಬರಲ್ಲಿ ಪರ್ಚೇಸ್ ಮಾಡಿದಂಥದ್ದು ಸೇಲ್ ಆಗುತ್ತೆ. ಟೋಟಲ್ ನಾವು ಸೇಲ್ ಮಾಡಿದಂಥದ್ದು 300. ಸೊ ಹಾಗಾಗಿ ಫಸ್ಟ್ 200 ಪರ್ಚೇಸ್ ಮಾಡಿದ್ದು ಸೇಲ್ ಆಗುತ್ತೆ, ನೆಕ್ಸ್ಟ್ 200 ಅಲ್ಲಿ 100 ಸೇಲ್ ಆಗುತ್ತೆ. ಹಾಗಾಗಿ ಟ್ಯಾಕ್ಸ್ ಎಫೆಕ್ಟ್ ಯಾವ ರೀತಿ ಬರುತ್ತೆ ಅಂತ ನಾವು ನೋಡಿದ್ರೆ, ಫಸ್ಟ್ ಮೇ ಅಲ್ಲಿ ಪರ್ಚೇಸ್ ಮಾಡ್ತೀವಿ 200, ಅದನ್ನು ಸೇಲ್ ಮಾಡೋದು ಯಾವಾಗ 1 ಸೆಪ್ಟೆಂಬರ್ 23 ಅಲ್ಲಿ. ಅದರ ಹೋಲ್ಡಿಂಗ್ ಪೀರಿಯಡ್ ಎಷ್ಟಾಯಿತು, 488 ಡೇಸ್ ಆಯಿತು. ಅಲ್ಲಿ ನಮಗೆ 20,000 ಪ್ರಾಫಿಟ್ ಆಯಿತು. ನೆಕ್ಸ್ಟ್ 1 ನವಂಬರ್ 22 ದಿನ ನಾವು ಪರ್ಚೇಸ್ ಮಾಡ್ತೀವಿ, ಅದನ್ನು ಸೇಲ್ ಮಾಡಿದ್ದು 100 ಕ್ವಾಂಟಿಟಿ 1923 100 ಕ್ವಾಂಟಿಟಿ ನಾವು ಸೇಲ್ ಮಾಡ್ತೀವಿ 200 ರೂಪೀಸ್ ಪ್ರೈಸಲ್ಲಿ. ಅಲ್ಲಿ ನಮಗೆ 5,000 ಪ್ರಾಫಿಟ್ ಆಯಿತು. ಇಲ್ಲಿ ಹೋಲ್ಡಿಂಗ್ ಪೀರಿಯಡ್ ಎಷ್ಟು, 304. ಸೊ ಡಿಫ್ರೆಂಟ್ ಸಲ ಪರ್ಚೇಸ್ ಮಾಡ್ತೀವಿ, ಒಂದೇ ಸಲ ಸೇಲ್ ಮಾಡ್ತೀವಿ. ಇಲ್ಲಿ ಹೋಲ್ಡಿಂಗ್ ಪೀರಿಯಡನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಡಿಫ್ರೆಂಟ್ ಹೋಲ್ಡಿಂಗ್ ಪೀರಿಯಡ್ ಬರುತ್ತೆ. ಸೊ ಇಲ್ಲಿ ಏನು ಮಾಡ್ತೀವಿ ನಾವು, ಈ 304 ಹೋಲ್ಡಿಂಗ್ ಪೀರಿಯಡ್ ಬಂದಿದೆ, ಅದಕ್ಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಪ್ಲೈ ಆಗುತ್ತೆ. ಅದೇ ರೀತಿ 488 ಏನು ಹೋಲ್ಡಿಂಗ್ ಪೀರಿಯಡ್ ಬಂದಿದೆ ಆ ಸ್ಟಾಕ್ಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಪ್ಲೈ ಆಗುತ್ತೆ. ಇಲ್ಲಿ 20,000ಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಪ್ಲೈ ಆಗುತ್ತೆ. ಅದೇ ರೀತಿ ಇಲ್ಲಿ 5,000ಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಪ್ಲೈ ಆಗುತ್ತೆ. ಇಲ್ಲಿ ಕೇವಲ ನಿಮ್ಮ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ ಇಯರಲ್ಲಿ 20,000 ಮಾತ್ರ ಇತ್ತು ಅಂದರೆ ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಕೇವಲ 5,000ಗೆ 15% ಫ್ಲಾಟ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 1 ಲ್ಯಾಕ್ಕಿಂತ ಮೇಲೆ ಕಟ್ಟಬೇಕಾಗತ್ತೆ, 1 ಲ್ಯಾಕ್ಕಿಂತ ಒಳಗಡೆ ಇದ್ರೆ ಎಕ್ಸಾಮ್ಷನ್ ಆಗುತ್ತೆ. ಸೊ ಈ ರೀತಿ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಹೋಲ್ಡಿಂಗ್ ಪೀರಿಯಡ್ ಅನ್ನು ಕೌಂಟ್ ಮಾಡಬೇಕಾಗುತ್ತೆ. ಸೊ 2 ಕ್ಯಾಟಗರಿಯನ್ನು ನಾವು ನೋಡ್ತೀವಿ, ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಇನ್ನೊಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ನೆಕ್ಸ್ಟ್ ಇರುವಂಥದ್ದು ಇಂಪಾರ್ಟೆಂಟ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ. ಇದು 3ನೇ ಕ್ಯಾಟಗರಿ ಆಗುತ್ತೆ. ಏನಪ್ಪ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಹೇಳಿದ್ರೆ, ಇಂಟ್ರಾಡೇ ಈಕ್ವಿಟಿ ಸ್ಟಾಕಲ್ಲಿ ಪ್ರಾಫಿಟನ್ನು ಅರ್ನ್ ಮಾಡಿದರೆ ಅದನ್ನು ನಾವು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ. ಕೇವಲ ಈಕ್ವಿಟಿ ಸ್ಟಾಕನ್ನು ನಾವು ಇಂಟ್ರಾಡೇ ಮಾಡಿದರೆ ಮಾತ್ರ, ಇವತ್ತೊಂದು ಸ್ಟಾಕನ್ನು ಪರ್ಚೇಸ್ ಮಾಡ್ತೀವಿ, ಅದನ್ನು 4 ದಿನ ಬಿಟ್ಟು ಸೇಲ್ ಮಾಡಿದರೆ ಅದನ್ನು ನಾವು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಆ್ಯಕ್ಟಿವಿಟಿ ಅಂತ ಕರೆಯೋದಿಲ್ಲ. ಇವತ್ತೊಂದು ಸ್ಟಾಕನ್ನು ಪರ್ಚೇಸ್ ಮಾಡಿ ಇವತ್ತೇ ಸೇಲ್ ಮಾಡಿದರೆ ಮಾತ್ರ ಅದನ್ನು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಕೇವಲ ಇಂಟ್ರಾಡೇ ಈಕ್ವಿಟಿ ಸ್ಟಾಕ್ಗೆ ಮಾತ್ರ ಅಪ್ಲೈ ಆಗುವಂಥದ್ದು, ಈಕ್ವಿಟಿ ಸ್ಟಾಕ್ ಮಾತ್ರ ಫ್ಯೂಚರ್ ಅಂಡ್ ಆಪ್ಷನ್ಗೆ ಅಪ್ಲೈ ಆಗೋದಿಲ್ಲ. ನೀವು ಯಾವುದೊಂದು ಸ್ಟಾಕನ್ನು ಇಂಟ್ರಾಡೇ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಆ ಆಕ್ಟಿವಿಟಿಲಿ ಬಂದಂಥ ಇನ್ಕಮ್ ಅನ್ನು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ. ಕೇವಲ ಇಂಟ್ರಾಡೇ ಈಕ್ವಿಟಿ ಅದನ್ನು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ಫಿಕ್ಸ್ಡ್ ಟ್ಯಾಕ್ಸ್ ರೇಟ್ ಇಲ್ಲ. ಈ ಇಂಟ್ರಾಡೇಲಿ ನೀವು ಇಂಟ್ರಾಡೇ ಈಕ್ವಿಟಿಯಲ್ಲಿ ಅರ್ನ್ ಮಾಡಿದಂಥ ಪ್ರಾಫಿಟನ್ನು ಬೇರೆ ಇನ್ಕಮ್, ಬೇರೆ ಬಿಸ್ನೆಸ್ ಇನ್ಕಮ್ ಜೊತೆ ಕ್ಲಬ್ ಮಾಡಿ ಅಲ್ಲಿ ಎಷ್ಟು ಟ್ಯಾಕ್ಸ್ ರೇಟ್ ಬರುತ್ತೆ ಆ ಸ್ಲ್ಯಾಬ್ನ ಪ್ರಕಾರ ನೀವು ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಇಂಟ್ರಾಡೇ ಇನ್ಕಮ್ಗೆ ಸ್ಪೆಸಿಫಿಕ್ ಆಗಿ ಟ್ಯಾಕ್ಸ್ ರೇಟ್ ಇಲ್ಲ. ಇದನ್ನು ನಾವು ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ, ಅದರಲ್ಲೂ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ ಇಂಟ್ರಾಡೇ ಈಕ್ವಿಟಿಯನ್ನು. ಫಾರ್ ಎಕ್ಸಾಂಪಲ್ ಇಂಟ್ರಾಡೇಲಿ ನನಗೆ ಈ ವರ್ಷ 2 ಲಕ್ಷ ಪ್ರಾಫಿಟ್ ಆಯಿತು ಅಂತ ಇಟ್ಕೊಳ್ಳಿ. ಅದೇ ರೀತಿ ನನಗೆ ಬೇರೆ ಬೇರೆ ಸೋರ್ಸಿಂದ ಒಂದಷ್ಟು ಇನ್ಕಮ್ ಇತ್ತು, ನನ್ನ ಬಿಸ್ನೆಸ್ ಇನ್ಕಮ್ 5 ಲ್ಯಾಕ್ ಅಂತ ಇಟ್ಕೊಳ್ಳಿ. ಟೋಟಲ್ ನನ್ನ ಇನ್ಕಮ್ 7 ಲ್ಯಾಕ್ ಆಯಿತು. 7 ಲ್ಯಾಕಲ್ಲಿ 2.5 ಲ್ಯಾಕ್ ಟ್ಯಾಕ್ಸ್ ಎಕ್ಸಾಮ್ಷನ್ ಇದೆ ಅಂತ ಇಟ್ಕೊಳ್ಳಿ. ಉಳಿದಂಥದ್ದು ನೆಟ್ ಟ್ಯಾಕ್ಸೇಬಲ್ ಅಮೌಂಟ್ ಎಷ್ಟಾಗುತ್ತೆ, 4.5 ಲ್ಯಾಕ್. ಈ 4.5 ಲ್ಯಾಕ್ಗೆ ನಾನು ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಸ್ಲ್ಯಾಬ್ ರೇಟ್ 5% ಇದ್ದರೆ 5% ಅಲ್ಲಿ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಸೊ ಈ ಇಂಟ್ರಾಡೇ ಇನ್ಕಮನ್ನು ಬೇರೆ ಇನ್ಕಮ್ ಜೊತೆ ಕ್ಲಬ್ ಮಾಡಿಕೊಂಡು ಆ ಟೋಟಲ್ ಇನ್ಕಮ್ಗೆ ಎಷ್ಟು ಟ್ಯಾಕ್ಸ್ ರೇಟ್ ಬರುತ್ತೆ ಅದರ ಪ್ರಕಾರ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಇದಕ್ಕೆ ಸ್ಪೆಷಲ್ ಯಾವುದೇ ಟ್ಯಾಕ್ಸ್ ರೇಟ್ ಸ್ಪೆಸಿಫಿಕ್ ಆಗಿ ಇಲ್ಲ. ಸೊ ಇದು ಒಂದು ಕ್ಯಾಟಗರಿ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಆಯ್ತು. ಕೇವಲ ಇಂಟ್ರಾಡೇ ಈಕ್ವಿಟಿ ಸ್ಟಾಕ್ಗೆ ಮಾತ್ರ ಇದು ಕನ್ಸಿಡರ್ ಆಗುವಂಥದ್ದು. ನೆಕ್ಸ್ಟ್ ಇನ್ನೊಂದು ಇರುವಂಥದ್ದು ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ. ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ ಬರುವಂಥ ಇನ್ಕಮ್ ಅನ್ನು ನಾವು ಫ್ಯೂಚರ್ ಅಂಡ್ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಬರುವಂಥ ಇನ್ಕಮ್ ಅನ್ನು ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಇಲ್ಲಿ ಕೂಡ ಅಷ್ಟೇ ಯಾವುದೇ ಫಿಕ್ಸ್ಡ್ ಟ್ಯಾಕ್ಸ್ ರೇಟ್ ಇಲ್ಲ. ಸ್ಪೆಕ್ಯುಲೇಟಿವ್ ಇನ್ಕಮ್ ರೀತಿಯಲ್ಲೇ ನಮ್ಮ ಬೇರೆ ಇನ್ಕಮ್ನ ಜೊತೆ ಈ ಇನ್ಕಮನ್ನು ಕ್ಲಬ್ ಮಾಡಿಕೊಂಡು ನಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಅದರ ಪ್ರಕಾರ ನಾವು ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಸ್ಪೆಷಲಾಗಿ ಫ್ಯೂಚರ್ ಅಂಡ್ ಆಪ್ಷನ್ಗೆ ಇಷ್ಟು ಟ್ಯಾಕ್ಸ್ ಅಂತ ಇಲ್ಲ. ನಮ್ಮ ಬೇರೆ ಇನ್ಕಮ್ ಜೊತೆ ನಾವು ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡಿ ಅದನ್ನು ಕಟ್ಟಬೇಕಾಗತ್ತೆ. ಇದು ಮಾತ್ರ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್. ಇಂಟ್ರಾಡೇ ಈಕ್ವಿಟಿ ಮಾತ್ರ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್. ಹಾಗಾದರೆ ಇದನ್ನು ಯಾಕೆ ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡಬೇಕು ಅಂತ ನೋಡೋದಾದರೆ, ಇನ್ ಕೇಸ್ ನಮಗೆ ಈ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು ಅಂತ ಇಟ್ಕೊಳ್ಳಿ, ಇಂಟ್ರಾಡೇಲಿ ಲಾಸ್ ಆದರೆ, ಅದೇ ರೀತಿ ಫ್ಯೂಚರ್ ಅಂಡ್ ಆಪ್ಷನಲ್ಲಿ ಲಾಸ್ ಆದರೆ ಅದನ್ನು ಟ್ರೀಟ್ ಮಾಡುವಾಗ ಮಾತ್ರ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಂಟ್ರಾಡೇಲಿ ಲಾಸ್ ಆದರೆ ಅಥವಾ ಫ್ಯೂಚರ್ ಅಂಡ್ ಆಪ್ಷನಲ್ಲಿ ಲಾಸ್ ಆದರೆ ಆ ಲಾಸನ್ನು ಟ್ರೀಟ್ಮೆಂಟ್ ಮಾಡುವಾಗ ಮಾತ್ರ ಈ ಸ್ಪೆಕ್ಯುಲೇಟಿವ್ ನಾನ್ ಸ್ಪೆಕ್ಯುಲೇಟಿವ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು 2 ಸಪ್ರೇಟ್ ಕ್ಯಾಟಗರಿಯಲ್ಲಿ ನಾವು ಟ್ರೀಟ್ ಮಾಡಬೇಕು. ಲಾಸನ್ನು ಯಾವ ರೀತಿ ಅಡ್ಜಸ್ಟ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ಕೇವಲ ಯಾವ ಟ್ಯಾಕ್ಸ್ ಇದೆ ಅಂತ ನಾವು ನೋಡೋಣ. ಲಾಸನ್ನು ಟ್ರೀಟ್ ಮಾಡುವಾಗ ಮಾತ್ರ ಈ ಸ್ಪೆಕ್ಯುಲೇಟಿವ್ ಅದೇ ರೀತಿ ನಾನ್ ಸ್ಪೆಕ್ಯುಲೇಟಿವ್ ಇಂಪಾರ್ಟೆನ್ಸ್ ಆದ ಫ್ಯಾಕ್ಟರ್ ಆಗುತ್ತೆ. ಅದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಈ ಎರಡನ್ನು ಡಿವೈಡ್ ಮಾಡಿದರೆ ಸ್ಪೆಕ್ಯುಲೇಟಿವ್ ಹಾಗೆ ನಾನ್ ಸ್ಪೆಕ್ಯುಲೇಟಿವ್ ಅಂತ. ಸೊ ಫ್ಯೂಚರ್ ಅಂಡ್ ಆಪ್ಷನಲ್ಲಿ ನಾವು ಟ್ರೇಡ್ ಮಾಡಿದರೆ ನಾವು ಇಂಟ್ರಾಡೇ ಮಾಡಿರ್ಬೋದು ಅಥವಾ ಒಂದಷ್ಟು ದಿನ ಹೋಲ್ಡ್ ಮಾಡಿ ಟ್ರೇಡನ್ನು ಮಾಡ್ಬೋದು. ಫ್ಯೂಚರ್ ಅಂಡ್ ಆಪ್ಷನಲ್ಲಿ ಅದನ್ನು ಟ್ರೀಟ್ ಮಾಡುವಂಥದ್ದು
ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ. ಕೇವಲ ಇಂಟ್ರಾಡೇ ಈಕ್ವಿಟಿ ಸ್ಟಾಕನ್ನು ಮಾತ್ರ ನಾವು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಅದೇ ರೀತಿ ಯಾವುದೊಂದು ಸ್ಟಾಕನ್ನು ಪರ್ಚೇಸ್ ಮಾಡಿ 1 ವಾರ ಬಿಟ್ಟು 15 ದಿನ ಬಿಟ್ಟು ಸೇಲ್ ಮಾಡಿದ್ರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ ಹೋಗುತ್ತೆ. ಕೇವಲ ಇಂಟ್ರಾಡೇ ಮಾಡಿದ್ರೆ ಮಾತ್ರ ಅದು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಆಗುತ್ತೆ. ಅದೇ ರೀತಿ ಫ್ಯೂಚರ್ ಆಪ್ಷನಲ್ಲಿ ನೀವು ಇಂಟ್ರಾಡೇ ಮಾಡಿ ಒಂದು 4 ದಿನ ಹೋಲ್ಡ್ ಮಾಡಿ ಸೇಲ್ ಮಾಡಿ ಅದು ಟ್ರೀಟ್ ಆಗುವಂಥದ್ದು ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಆಗುತ್ತೆ. ಸೊ ಈ 4 ಮೇನ್ ಕ್ಯಾಟಗರಿಯನ್ನು ನಾವು ನೋಡಿದ್ವಿ. ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಹೆಚ್ಚಾಗಿ ಇನ್ವೆಸ್ಟರ್ಗೆ ಅಪ್ಲೈ ಆಗುತ್ತೆ. ಇನ್ನೊಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಸ್ವಿಂಗ್ ಟ್ರೇಡರ್ಗಳಿಗೆ ಅಪ್ಲೈ ಆಗುವಂಥದ್ದು ಅಥವಾ ಶಾರ್ಟ್ ಟರ್ಮ್ ಟ್ರೇಡರ್ಗಳಿಗೆ ಅಪ್ಲೈ ಆಗುತ್ತೆ ಹೆಚ್ಚಾಗಿ. ನೆಕ್ಸ್ಟ್ ಇನ್ನೊಂದು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್, ಹಾಗೆ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್. ಇದು ಟ್ರೇಡರ್ಗಳಿಗೆ ಅಪ್ಲೈ ಆಗುವಂಥದ್ದು. ನಾನ್ ಸ್ಪೆಕ್ಯುಲೇಟಿವ್ ಫ್ಯೂಚರ್ ಆ್ಯಂಡ್ ಆಪ್ಷನನ್ನು ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಅಪ್ಲೈ ಆಗುತ್ತೆ. ಸ್ಪೆಕ್ಯುಲೇಟಿವ್ ಇಂಟ್ರಾಡೇ ಈಕ್ವಿಟಿ ಟ್ರೇಡಿಂಗನ್ನು ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಅಪ್ಲೈ ಆಗುತ್ತೆ. ಇದಿಷ್ಟು ಇನ್ಕಮ್ಗೆ ಟ್ಯಾಕ್ಸ್ ಆಯಿತು. ಇನ್ ಕೇಸ್ ನಾವು ಇನ್ಕಮನ್ನು ಅರ್ನ್ ಮಾಡಲಿಲ್ಲ, ಈ ರೀತಿ ಟ್ರೇಡಿಂಗನ್ನು ಮಾಡಿಕೊಂಡು ಲಾಸ್ ಮಾಡ್ಕೊಂಡಿವಿ, ಆ ಲಾಸನ್ನು ಯಾವ ರೀತಿ ಅಡ್ಜಸ್ಟ್ ಮಾಡೋದು? ಲಾಸ್ ಮಾಡಿಕೊಂಡು ಕೂಡ ಆ ಲಾಸನ್ನು ಅಡ್ಜಸ್ಟ್ ಮಾಡಲಿಕ್ಕಾಗತ್ತೆ. ಒಂದಷ್ಟು ಇನ್ಕಮ್ ಜೊತೆ ಆ ಲಾಸನ್ನು ನಾವು ಅಡ್ಜಸ್ಟ್ ಮಾಡ್ಬೋದು. ಹಾಗಾದರೆ ಯಾವ್ಯಾವ ಲಾಸನ್ನು ನಾವು ಯಾವ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಟ್ಯಾಕ್ಸ್ ಲೈಬಿಲಿಟಿಯನ್ನು ಕಡಿಮೆ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ಥ್ಯಾಂಕ್ ಯು.